ನಮಸ್ಕಾರ ವೀಕ್ಷಕರೇ, ಡಿಕೆ ಶಿವಕುಮಾರ್ ಸಿಎಂ ಆಗಿದ್ದಾರೆ. ಈ ಬೆನ್ನಲ್ಲೇ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ. ಇದು ತುಂಬಾನೇ ದೊಡ್ಡ ಭರ್ಜರಿ ಗುಡ್ ನ್ಯೂಸ್ ಆಗಿದೆ. ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗ್ತಾ ಇರಿ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ, ಅಪ್ಡೇಟ್ ಅಲರ್ಟ್ ಡಿಜಿಟಲ್ ಮಾಧ್ಯಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕರ್ನಾಟಕ ರಾಜಕಾರಣದ ಇತಿಹಾಸದಲ್ಲೇ ಇವತ್ತು ಅತ್ಯಂತ ಮಹತ್ವದ ದಿನ. ಡಿಕೆ ಶಿವಕುಮಾರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಇಡೀ ರಾಜ್ಯದ ಕೋಟ್ಯಾಂತರ ಮಹಿಳೆಯರ ಕಣ್ಣು ಈಗ ನೇರವಾಗಿ ವಿಕಾಸದತ್ತ ಸಾಗಿದೆ. ಹೌದು, ಕಳೆದ ಕೆಲವು ತಿಂಗಳುಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾಯುತ್ತಿದ್ದ ರಾಜ್ಯದ ಯಜಮಾನಿಯರಿಗೆ ಇವತ್ತು ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೊಡಲಿರುವ ಆ ಒಂದು ಗಿಫ್ಟ್ ಏನು, ಹಲವು ದಿನಗಳಿಂದ ಬಾಕಿ ಉಳಿದಿರುವ ಗೃಹಲಕ್ಷ್ಮಿ ಯೋಜನೆಯ 30 ಮತ್ತು 31ನೇ ಕಂತಿನ ಹಣ ಒಟ್ಟು 4,000 ರೂಪಾಯಿ ಹಣ ಇವತ್ತೇ ಮಹಿಳೆಯರ ಖಾತೆಗಳಿಗೆ ಜಮೆ ಆಗಲಿದೆಯಾ? ಮುಖ್ಯಮಂತ್ರಿಯಾಗಿ ಡಿಕೆಶಿ ಅವರು ಸಹ ಮಾಡಲಿರುವ ಆ ಒಂದು ಫೈಲ್ ಯಾವುದು? ಇವತ್ತಿನ ಈ ಕಂಪ್ಲೀಟ್ ವಿಡಿಯೋದಲ್ಲಿ ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರ ಗೃಹಲಕ್ಷ್ಮಿ ಮಾಸ್ಟರ್ ಪ್ಲಾನ್ ಮತ್ತು ನಿಮ್ಮ ಖಾತೆಗೆ ಹಣ ಬರುವ ನಿಖರ ಸಮಯದ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನ ವಿಶ್ಲೇಷಣೆಯೊಂದಿಗೆ ಈ ಒಂದು ವಿಡಿಯೋನ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ವೀಕ್ಷಕರೇ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್. ನೋಡಿ, ನಾವು ನಿಮಗೆ ಕಳೆದ 3 ರಿಂದ 4 ವರ್ಷಗಳಿಂದ ಅಪ್ಡೇಟ್, ಜೆನ್ಯೂನ್ ಆಗಿರುವಂತಹ ಅಪ್ಡೇಟ್ ನಿಮಗೆ ನೀಡ್ತಾ ಇದ್ದಾವೆ ಮತ್ತು ಆದಷ್ಟು ಮಹಿಳೆಯರಿಗೆ ಅಂತಾನೆ ನಾವು ಈ ಒಂದು ಚಾನಲ್ನಲ್ಲಿ ಬಹಳಷ್ಟು ಉಪಯೋಗವಾಗೋ ರೀತಿ ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದಾವೆ. ಡೌಟ್ ಇದ್ದರೆ ಬೇಕಾದರೆ ಒಂದ್ಸರಿ ಚಾನಲನ್ನು ನೋಡಿ. ಹಾಗಾಗಿ ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಯಾರಿಗೂ ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ, ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನಮಸ್ಕಾರ ವೀಕ್ಷಕರೇ, ನೂತನ ಸಿಎಂ ಆಗಿ ಡಿಕೆಶಿ ಅಧಿಕಾರ, ಮುಖ್ಯಮಂತ್ರಿಯಾದ ಸಾರಥ್ಯ ವಹಿಸಿಕೊಂಡ ಕನಕಪುರ ಬಂಡೆ ಮೊದಲ ಕ್ಯಾಬಿನೆಟ್ನಲ್ಲೇ ಗ್ಯಾರಂಟಿ ಯೋಜನೆಗಳ ಮಹಾ ತೀರ್ಪು, ಗೃಹಲಕ್ಷ್ಮಿ 30 ಮತ್ತು 31ನೇ ಕಂತಿನ ಅಪ್ಡೇಟ್, ಬಾಕಿ ಇರುವ 2 ಕಂತುಗಳ ಒಟ್ಟು 4,000 ರೂಪಾಯಿ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡಲು ಡಿಕೆ ಶಿವಕುಮಾರ್ ಅವರು ಹೊಸ ಸೂಚನೆ ನೀಡಿದ್ದಾರೆ. ತಾಂತ್ರಿಕ ದೋಷ ಹಾಗೂ ಬಜೆಟ್ ಬಿಡುಗಡೆ, ಇದುವರೆಗೂ ಹಣ ತಡವಾಗಲು ಕಾರಣವೇನು? ಹೊಸ ಮುಖ್ಯಮಂತ್ರಿಗಳ ಬಂದ ನಂತರ ಪ್ರಕ್ರಿಯೆ ಹೇಗೆ ವೇಗ ಪಡೆದುಕೊಳ್ಳಲಿದೆ ಮತ್ತು ಮಹಿಳೆಯರಿಗೆ ಸಿಎಂ ನೀಡಲಿರುವ ಭರವಸೆ ಏನು? ಗ್ಯಾರಂಟಿ ಯೋಜನೆಗಳ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ, ಮತ್ತಷ್ಟು ಗಟ್ಟಿಯಾಗಿ ಮುಂದುವರಿಯಲಿದೆ ಎಂಬ ಡಿಕೆಶಿ ಆಡಳಿತದ ಗ್ಯಾರಂಟಿ. ಮತ್ತು ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿದರೆ ಒಂದು ಭರ್ಜರಿ ಗಿಫ್ಟ್ ಅನ್ನು ಇವರು ಕೊಟ್ಟಿದ್ದಾರೆ, ಅದನ್ನು ನಿಮಗೆ ರಿವೀಲ್ ಮಾಡ್ತಾ ಇದ್ದೇನೆ. ಬನ್ನಿ ವೀಕ್ಷಕರೇ, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗುತ್ತಿದ್ದಂತೆ ರಾಜ್ಯದಲ್ಲಿ ಒಂದು ಹೊಸ ಆಡಳಿತ ಅಲೆ ಆರಂಭವಾಗಿದೆ. ಈ ಹಿಂದೆ ಕೆಪಿಸಿಸಿ ಅಧ್ಯಕ್ಷರಾಗಿ ಇಡೀ ರಾಜ್ಯಾದ್ಯಂತ ಸಂಚರಿಸಿ ಪ್ರತಿಯೊಂದು ಮನೆಗೂ ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚಿ ಗ್ಯಾರಂಟಿ ಯೋಜನೆಗಳ ಯಶಸ್ವಿಗೆ ಶ್ರಮಿಸಿದವರಲ್ಲಿ ಡಿಕೆ ಶಿವಕುಮಾರ್ ಅವರ ಪಾತ್ರ ಅತಿ ದೊಡ್ಡದಾಗಿತ್ತು. ಇಂದು ಅವರೇ ನೇರವಾಗಿ ಮುಖ್ಯಮಂತ್ರಿ ಪೀಠದಲ್ಲಿ ಬಂದು ಕುಳಿತಿರುವುದರಿಂದ ಸಹಜವಾಗಿಯೇ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ 100 ಆನೆಗಳ ಬಲ ಬಂದಂತಾಗಿದೆ. ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿರುವ ಮಾಹಿತಿಯ ಪ್ರಕಾರ ಡಿಕೆಶಿ ಅವರು ಮುಖ್ಯಮಂತ್ರಿಯಾದ ತಕ್ಷಣವೇ ಇಲಾಖೆಯ ಉನ್ನತ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಲಿದ್ದಾರೆ. ಈ ಸಭೆಯ ಮುಖ್ಯ ಅಜೆಂಡಾವೇ ಗೃಹಲಕ್ಷ್ಮಿ ಯೋಜನೆ ಎನ್ನಲಾಗುತ್ತಿದೆ. ಏಕೆಂದರೆ ಗೃಹಲಕ್ಷ್ಮಿ ಯೋಜನೆ ಎನ್ನುವುದು ಕಾಂಗ್ರೆಸ್ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷೆಯ ಮತ್ತು ಯಶಸ್ವಿ ಯೋಜನೆ. ತಾಯಂದಿರಿಗೆ ನೀಡಿದ ಮಾತಿನಂತೆ ಯೋಜನೆಯನ್ನ ನಡೆಸುವುದು ಮತ್ತು ಮೊದಲ ಕರ್ತವ್ಯ ಎಂದು ಡಿಕೆಶಿ ಹಲವು ಬಾರಿ ಹೇಳಿದ್ದಾರೆ. ಹಾಗಾಗಿ ಇವತ್ತು ಹೊಸ ಮುಖ್ಯಮಂತ್ರಿಗಳ ಮೊದಲನೆಯ ಆದ್ಯತೆ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣದ ಮೇಲೆಯೇ ಇರಲಿದೆ. ವೀಕ್ಷಕರ, ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಈಗ ಇಡೀ ರಾಜ್ಯದ ಮಹಿಳೆಯರನ್ನ ಕಾಡುತ್ತಿರುವ ಅತಿ ದೊಡ್ಡ ಪ್ರಶ್ನೆ ಏನಂತಂದ್ರೆ, ನಮ್ಮ 30 ಮತ್ತು 31ನೇ ಕಂತಿನ ಅಂದ್ರೆ 30ನೇ ಕಂತಿನ 2,000, 31ನೇ ಕಂತಿನ 2,000 ಹಣ, ಒಟ್ಟು 4,000 ರೂಪಾಯಿ ಹಣ ಯಾವಾಗ ಬರುತ್ತದೆ? ವೀಕ್ಷಕರೇ, ನಿಮಗೆ ಗೊತ್ತಿರಲಿ, ಕಳೆದ ಕೆಲವು ತಿಂಗಳುಗಳಿಂದ ತಾಂತ್ರಿಕ ಕಾರಣಗಳು, ಇಲಾಖೆಯ ಬಜೆಟ್ ಮರುಹಂಚಿಕೆ ಹಾಗೂ ಆಡಳಿತ ಬದಲಾವಣೆಗಳಿಂದಾಗಿ ಕೆಲವು ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿ ಹಣ ವರ್ಗಾವಣೆ ವಿಳಂಬವಾಗಿತ್ತು. ಆದರೆ ಈಗ ಆಡಳಿತ ಚುಕ್ಕಾಣಿ ಹಿಡಿದಿರುವುದರಿಂದ ಸಿಎಂ ಡಿಕೆಶಿ ಶಿವಕುಮಾರ್ ಅವರು ಹಣಕಾಸು ಇಲಾಖೆಗೆ ಖಡಕ್ ಸೂಚನೆ ನೀಡಿದ್ದಾರೆ ಎನ್ನಲಾಗುತ್ತಿದೆ. ಗೃಹಲಕ್ಷ್ಮಿ ಯೋಜನೆಯ 30ನೇ ಮತ್ತು ಹಣ ಪ್ರಕ್ರಿಯೆಯಲ್ಲಿದ್ದು ಇದರ ಬೆನ್ನಲ್ಲೇ 31ನೇ ಕಂತಿನ ಹಣವನ್ನು ಕೂಡ ಒಟ್ಟಿಗೆ ಸೇರಿಸಿ ಒಟ್ಟು 4,000 ರೂಪಾಯಿಗಳನ್ನು ನೇರವಾಗಿ ತಾಯಂದಿರ ಬ್ಯಾಂಕ್ ಖಾತೆಗೆ ಡಿಬಿಟಿ ಮೂಲಕ ಜಮೆ ಮಾಡಲು ಹೊಸ ಮುಖ್ಯಮಂತ್ರಿಗಳು ಗ್ರೀನ್ ಸಿಗ್ನಲ್ ನೀಡಲಿದ್ದಾರೆ ಎಂಬ ಭಾರಿ ಸುದ್ದಿ ಹೊರಬಿದ್ದಿದೆ. ಒಂದು ವೇಳೆ ಈ ನಿರ್ಧಾರ ಅಧಿಕೃತವಾಗಿ ಪ್ರಕಟವಾದರೆ ಮುಂದಿನ ಕೆಲವೇ ದಿನಗಳಲ್ಲಿ ಮಹಿಳೆಯರ ಮೊಬೈಲ್ಗೆ ಹಣ ಜಮೆ ಆಗಿದೆ ಎಂಬ ಮೆಸೇಜ್ ಬರೋದು ಗ್ಯಾರಂಟಿ. ಅದು ನಾಳೆ ಅಥವಾ ನಾಡಿದ್ದು ಅಂದರೆ ಈ ಒಂದು ವಾರದ ಒಳಗಾಗಿ. ವೀಕ್ಷಕರೇ, ಡಿಕೆ ಶಿವಕುಮಾರ್ ಅವರು ಕಾರ್ಯವೈಖರಿ ಹೇಗಿದೆ ಅಂದ್ರೆ, ಅವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದರಲ್ಲಿ ವೇಗ ಇರುತ್ತದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದುವರೆಗೂ ಇದ್ದಂತಹ ಸರ್ವರ್ ಸಮಸ್ಯೆ, ಅದಾಬ್ ಸೀಡಿಂಗ್ ಮತ್ತು ದೋಷಗಳನ್ನು ಸಂಪೂರ್ಣವಾಗಿ ನಿವಾರಿಸಲು ಅವರು ಐಟಿ-ಬಿಟಿ ಹಾಗೂ ಈ ಆಡಳಿತ ಇಲಾಖೆಗೆ ಸೂಚನೆ ನೀಡಲಿದ್ದಾರೆ. ಯಾವ ಅಧಿಕಾರಿಗೆ ಇನ್ನು 31ನೇ ಕಂತಿನ ಹಣಕ್ಕಾಗಿ ಈ ಅಧಿಕಾರಿಗಳೊಂದಿಗೂ ಕೂಡ ಆಲ್ರೆಡಿ ಮಾತನಾಡಿದ್ದಾರೆ ಮತ್ತು ಅವರು ತಕ್ಷಣವೇ ತಮ್ಮ ಬ್ಯಾಂಕ್
ಖಾತೆಯನ್ನು ಯಾರ್ಯಾರ್ದು ಪ್ರಾಬ್ಲಮ್ ಇದೆ ಅದನ್ನು ಸರಿ ಮಾಡ್ಕೊಳ್ಳಿ ಅಂತಲೂ ಕೂಡ ಅಧಿಕಾರಿಗಳೊಂದಿಗೆ ಮಾತನಾಡಲಿದ್ದಾರೆ ಎಂಬ ಸುದ್ದಿ ತುಂಬಾನೇ ಕೇಳಿ ಬರ್ತಾ ಇದೆ. ಹೊಸ ಮುಖ್ಯಮಂತ್ರಿಗಳ ಆದೇಶದ ಬೆನ್ನಲ್ಲೇ ಹಣ ಬಿಡುಗಡೆಯ ಪ್ರಕ್ರಿಯೆ ಬುಲೆಟ್ ವೇಗದಲ್ಲಿ ನಡೆಯಲಿದೆ. ಯಾವುದೇ ಅರ್ಹ ಮಹಿಳೆಗೆ ಈ ಯೋಜನೆಯಿಂದ ವಂಚಿತರಾಗಿರಬಾರದು ಎಂಬುದು ಸಿಎಂ ಡಿಕೆಶಿ ಅವರ ಕಟ್ಟುನಿಟ್ಟಿನ ಒಂದು ನಿಲುವು. ಹೊಸದಾಗಿ ಮುಖ್ಯಮಂತ್ರಿಯಾಗಿರುವ ಅವರು ತಾಯಂದಿರಿಗೆ ನಿರಾಸೆ ಮಾಡುವುದಿಲ್ಲ ಎಂಬ ಬಲವಾದ ನಂಬಿಕೆ ಈಗ ಸಾರ್ವಜನಿಕರ ವಲಯದಲ್ಲಿದೆ. ವೀಕ್ಷಕರ ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಕೊನೆಯದಾಗಿ ಒಂದು ಚಿಕ್ಕ ಅಪ್ಡೇಟ್ ಇದೆ ನೋಡಿ. ನಮ್ಮ ಚಾನೆಲ್ ಪರವಾಗಿ ನಾವು ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ರಾಜ್ಯದ ಕೋಟ್ಯಾಂತರ ತಾಯಂದಿರ ಪರವಾಗಿ ಒಂದು ಮನವಿಯನ್ನ ಇಡುತ್ತೇವೆ. ಗೃಹಲಕ್ಷ್ಮಿ ಯೋಜನೆಯ ಬಡ ಮಹಿಳೆಯರಿಗೆ ಪಾಲಿಗೆ ದೊಡ್ಡ ಆಸರೆಯಾಗಿದೆ. ಹಬ್ಬ ಹರಿದಿನಗಳಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಈ ಹಣ ಅತ್ಯಂತ ಸಹಾಯಕಾರಿಯಾಗಿದೆ. ಹಾಗಾಗಿ ನೂತನ ಸಿಎಂ ಆಗಿರುವ ತಾವು ಈ 30 ಮತ್ತು 31ನೇ ಕಂತಿನ ಹಣವನ್ನು ತಕ್ಷಣವೇ ಬಿಡುಗಡೆ ಮಾಡಿ ಮಹಿಳೆಯರ ಮುಖದಲ್ಲಿ ನಗು ಮೂಡಿಸಬೇಕು ಎಂದು ನಾವು ಆಗ್ರಹಿಸುತ್ತೇವೆ. ವೀಕ್ಷಕರೇ, ನಿಮ್ಮ ಖಾತೆಗೆ ಇದುವರೆಗೂ ಗೃಹಲಕ್ಷ್ಮಿಯ ಎಷ್ಟನೆಯ ಕಂತಿನ ಹಣ ಬಂದಿದೆ? ನಿಮಗೆ 30 ಮತ್ತು 31ನೇ ಕಂತಿನ ಹಣ ಬರಬೇಕಾಗಿದೆಯಾ? ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನು ತಪ್ಪದೆ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರ ಅಧಿಕಾರಾವಧಿ ಹೇಗಿರಲಿದೆ ಎಂಬುದನ್ನು ಕೂಡ ಬರೆಯಿರಿ. ಇಂತಹ ಕಂಪ್ಲೀಟ್ ಗ್ಯಾರಂಟಿ ಯೋಜನೆಗಳ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ತಕ್ಷಣವೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಎಲ್ಲಾ ಮಹಿಳೆಯರಿಗೆ ಶೇರ್ ಮಾಡಿ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಜೊತೆ ಸಿಗುತ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಅಪ್ಡೇಟ್ ಅಲರ್ಟ್ ಕನ್ನಡ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.